ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಎಲ್ಲರೂ ಕೇಳ್ತಾಯಿದ್ರಿ ಮೇಡಮ್ ಯಾಕೆ ಯೂಟ್ಯೂಬಲ್ಲಿ ವಿಡಿಯೋಸ್ ಬಿಡ್ತಾ ಇಲ್ಲ, ಏನಾಯಿತು ಅಂತ ಕೇಳ್ತಾಯಿದ್ರಿ. ಎಲ್ಲಿಗೆ ನೆಕ್ಸ್ಟ್ ಪಯಣ ಅಂತ ಕೇಳ್ತಾಯಿದ್ರಿ. ಪಯಣ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ಆಗಲ್ಲ. ಏನಕ್ಕೆ ಅಂತ ಅಂದರೆ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಂತಂದರೆ ನಾವು 5 ಜನ ಇದ್ವಿ ಫ್ರೆಂಡ್ಸು. ಅದರಲ್ಲಿ ಡ್ರೈವಿಂಗ್ ಬರೋದು ಒಬ್ಳಿಗೆ ರೇಖಾ ಅಂತ. ಅವಳು ಸ್ವಲ್ಪ ಗಾಡಿಯಿಂದ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಕೈ ಏಟಾಗಿದೆ, ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ಲ. ಮತ್ತು ಇವತ್ತು ಹೋಗಿ ನೋಡ್ಕೊಂಬರಕ್ಕೆ ಹೋಗ್ತಾಯಿದ್ವಿ. 1 ವಾರ ಆಯಿತು. ಏನಕ್ಕೆ ಅಂದರೆ ಮೆಡಿಷನ್ ಇರ್ತಾಳೆ, 1 ವಾರ ಆದಮೇಲೆ ನೋಡ್ಕೊಬರೋಣ ಅಂತ ನಾವೇ ಡಿಸೈಡ್ ಮಾಡಿ 1 ವಾರ ಆದಮೇಲೆ ಹೋಗ್ತಾ ಇದ್ದೀವಿ. ಅವಳು ಬೇಜಾರು ಮಾಡ್ಕೋತಾಳೋ ಕೋಪ ಮಾಡ್ಕೋತಾಳೋ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು ಹೋಗಿ ಮೀಟ್ ಮಾಡ್ಕೊಬರ್ತೀವಿ. ಚೆನ್ನಾಗಿದ್ರೆ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇದ್ದೀವಿ. ಚಿಕನ್ ನೋಡೋದಕ್ಕೆ ಹೋಗಬೇಕು. ಶ್ರದ್ಧಾ ಬರ್ತಿದ್ದಾಳೆ, ಅವಳ ಜೊತೆ ಹೋಗಿ ನೋಡ್ಕೊಂಬರ್ತೀವಿ. ಹಾಯ್ ಶ್ರದ್ಧಾ. ಹಾಂ ರೆಡಿ, ಹೊರಡೋಣ? ಹೊರಡೋಣ. ಓಕೆ. ಒಂದು ವೀಕ್ ಮೊದಲೇ ಬಂದು ನೋಡಬೇಕಿದ್ರಪ್ಪ ಅಲ್ಲ, 1 ವಾರ ಆಗಿದೆ. ಇದಾಗ ಹೋಗ್ತಾ ಇದ್ವಿ. 1 ವಾರ ನಮಗೆ ಟೈಮೇ ಸಿಗಲಿಲ್ಲ ಮನೆ ಕೆಲಸದಲ್ಲಿ. ಇವಾಗ ಹೋಗ್ತಿದ್ವಿ. ಫೋನ್ ಕಾಲ್ಸಲ್ಲಿ ಇದ್ದಿದ್ವಿ, ಬಟ್ ಏನು ಮಾಡೋಕ್ಕಾಗಲ್ಲ. ಅದು ಡೈರೆಕ್ಟಾಗಿ ನೋಡಬೇಕಿತ್ತಲ್ವ ನಾವು. ಲೇಟಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಏನು ಮಾಡ್ತಿದ್ದಾಳೆ, ಹೇಗಿದ್ದಾಳೆ. ಆಂಟಿ ರೇಖಾ ಏನು ಮಾಡ್ತಿದ್ದಾಳೆ? ನಮಸ್ತೆ. ರೇಖಾ ಏನು ಮಾಡ್ತಿದ್ಯಾ? ಕಾಲ್ ಏನು ಮಾಡಲ್ಲ, ಹಾಗೆ ಬರ್ತಾ ಇದ್ದೀರಾ? ಒಟ್ಟು ಕಾಲ್ ಹಿಂಗೆ ನಾವು ಮಾಡಿದ್ವಿ ತಾನೇ ಬರ್ತೀವಿ ಅಂತ. ಒಟ್ಟು ಕಾಲ್ ಮಾಡ್ತೀನಿ ಅಂತ ಅಂದೆ. ಬಂದಿತ್ತು ಬಿಡಿಗ. ಹೇಗಿದೆ? ನಾನು ಒಟ್ಟ ಕಾಲ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಹೇಗಿದೆ ಇವಾಗ? ತೋರಿಸು. ಜಾಸ್ತಿ ಆಗಿತ್ತಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಯಾ? ತಗೋತಾ ಇದ್ದೀನಿ. 2 ಡೇಸ್ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡೋಣ. ಮತ್ತೆ ನಾವು ಎಷ್ಟು ದಿನ ರಜೆ ಹಾಕ್ಬೇಕಾಗುತ್ತೆ? ನಿಜ ಹೇಳು. ಇವಾಗ 4 ವಾರ ಇದ್ದಾರೆ ರೆಸ್ಟ್. 4 ವಾರ. ನಾನು 4 ವಾರ ಇಲ್ಲಿ ಹೋಗೋದಿಲ್ಲ. ಬೀಳ್ಬೇಕಾದ್ರೆ ಯೋಚನೆ ಮಾಡಬೇಕು. ನಾನು ಆಚೆ ಹೋಗ್ಬೇಕು, ಸುತ್ತಬೇಕು, ಬೀಳ್ಬಾರ್ದು ಅಂತ ಗೊತ್ತಾಗಲ್ಲ ನಿನಗೆ. ನೋಡ್ಕೊಂಡು ಗಾಡಿ ಯೋಚನೆ ಮಾಡ್ಕೊಂಡಿದ್ದು ಅವ್ಳು ಅನ್ಕೋಬೇಕು, ನಮ್ಮ ಗ್ರೂಪಲ್ಲಿ ನಾನು ಒಬ್ಬಳೆ ಡ್ರೈವರು, ನಾನು ಹುಷಾರಾಗಿರ್ಬೇಕು, ನಾನು ಸಿಕ್ಕಿದ್ರೆ ಎಲ್ಲ ಶೇಪ್ ಆಗಿರ್ತಾರೆ. ಇವಳಿಗೆ ನನ್ನ ನೋಡಕ್ ಬಂದಿಲ್ಲ. ಹೌದವ, ನಾನು 2 ಮಾಡ್ತಿದ್ದೀನಿ. ನಾವು ಎಷ್ಟು ಏಟ್ ಮಾಡ್ಕೊಂಡಿದ್ಯಾ. ಇದನ್ನ ನಾವು ರೆಡಿ ಮಾಡಿಕೊಂಡು ನಾವು ಆಚೆ ಸುತ್ತದೆ. ಅವಾಗ ಇವಳು ನನ್ನ ನೋಡಕ್ ಬಂದಿಲ್ಲ. ಡ್ರೈವರ್ ಇಲ್ವಲ್ಲ, ಎಲ್ಲೂ ಹೋಗೋದು ಬೇಡ, ನೀವು ಆಯ್ತಾ? ಆಚೆ ಹೋಗೋದು ಡ್ರೈವರ್ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ರೋಡ್ ಮೇಲೆ ಹೋಗುವಾಗ ನೋಡ್ಕೊಂಡು ರೋಡ್ ಮೇಲೆ ನೋಡ್ಕೊಂಡೆ ಬಿದ್ದಿದ್ದು. ನೋಡ್ಕೊಂಡಿದ್ಯಾ ನೆಲ ಮಾಡ್ತೀನಿ ಅಂತ ಅಲ್ಲ, ಎಲ್ಲರೂ ನೋಡ್ಕೊಂಡು ಅವ್ರಿಗೆ ಬಿಡಿಸೋದು ನೋಡಿದ್ದೀನಿ. ಇವಳೇ ಬಿದ್ದಿದ್ದಾಳೆ. ರೋಡ್ ನೋಡ್ಕೊಂಡೇ ಬಿದ್ದಿದ್ದು. ರೋಡಲ್ಲಿ ನೋಡ್ಬಿಟ್ಟಿದ್ದಾಳೆ. ರೋಡ್ ನೋಡ್ಕೊಂಡಲ್ಲ. ರಂಜು ಬಂದಿಲ್ವಾ? ರಂಜು ಬರ್ತಾರೆ, ಹೊರಟಿದ್ದೀನಿ ಅಂದ್ರು. ಹೌದಾ? ಎಷ್ಟು ಹೋಗ್ಲಿ, ಏನು ಕೇಳಲ್ಲ. ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಗೊತ್ತಾಯ್ತು ಮೇಲೆ ಪಾಪ ಜಿಮ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀರಲ್ಲ. ಹೋಗಿ ಹೋಗಿ ಹೇಳ್ಬಿಟ್ಟು ಬರ್ತಿದ್ದೀವಿ. ಈ ಜಾಗ ರೇಖೆ ಯಾರನ್ನೂ ನಿಲ್ಲಕ್ಕೂ ಬಿಡ್ತಾ ಇಲ್ಲ. ಹೌದಾ? ಹೌದಮ್ಮ, ಅಭಿ ಬರ್ಕೊಂಡು ಹಂಗೆಲ್ಲ ಅಭಿ ಸರ್ ಹೇಳ್ತಾರೆ, ಮಂತ್ಲಿ 5000 ಪೇ ಮಾಡಿ ಆ ಪ್ಲೇಸ್ಗೆ. ಇವಾಗ 200 ರುಪೀಸ್ ಅಂತಾರೆ. ಅಲ್ಲ, ನೀವು ಒಟ್ಟಿನಲ್ಲಿ ಕಾಲ್ ಮಾಡ್ತೀರಾ ಅನ್ಕೊಂಡು ನಾನು ವೇಟ್ ಮಾಡ್ತೀನಿ. ಅನ್ಕೊಂಡು ಕಾಲ್ ಮಾಡಿ. ಯಾರಿಗೆಲ್ಲ ಮಾಡ್ತೀರಾ? ಎಷ್ಟು ಮಾಡು. ಬಂದು ಅನ್ಸುತ್ತೆ, ಬಾ ಹೋಗೋಣ, ನೋಡೋಣ. ಪ್ಲೇಟ್ ಇಷ್ಟೊತ್ತು ಅಯ್ಯೋ ಏನು ಹೇಳಲಿ ನಾನು. ಅವಳು ಪಲಾವ್ ಮಾಡ್ತಾ ಇದ್ದೀನಿ, ಮೊಸರು ಬಜ್ಜಿಗೆ ಸೌತೆಕಾಯಿ ತಗೊಂಡು ಇಲ್ಲೆಲ್ಲೂ ಇಲ್ಲ, ಎಲ್ಲ ಕಡೆ ಸುತ್ಕೊಂಡು ತೊಗೊಂಬಂದಿದ್ದಾಯ್ತು ಸೌತೆಕಾಯಿ. ನೀವು ಎಷ್ಟೊತ್ತಾಯ್ತು ಬಂದು? ನಾವು ಬಂದು 1/2 an hour ಆಯ್ತು. ಏನು ಮಾಡ್ತಾ ಇದ್ದಾಳೆ? ಪೇಷಂಟ್ ಅಂತ ಹೇಳು. ಮುಗೀತು. ಏನು ಪೇಷಂಟ್ ಎಲ್ಲ ಫೋನ್ ಹಾಕೋಬೇಕು ನಾನು. ಹೌದು ಮತ್ತೆ. ನೋಡಿ ಇವ್ರು ಬರ್ತಾರಲ್ಲ ಪೇಷಂಟ್ ಅಂತ ಅನ್ಕೊಂಡು ಹೊತ್ಕೊಂಡು ಪೇಷಂಟ್ ಪಕ್ಕದಲ್ಲಿ ಖರ್ಚು ಬಿಟ್ಟು ಅವಾಗ ನನ್ನ ಪೇಷಂಟ್ ಅನ್ನಿಸ್ತಾ ಇದೆ. ಬಟ್ ಇವಾಗ ಪೇಷಂಟ್ ಅಂತ ಕಾಣಿಸ್ತಾ
ತಗೊಂಬಂದಿದ್ದಾರೆ ನಮ್ಗೆ ಅವಳ ಕೇಳಿ ಇಸ್ಕೊಂಡಿಲ್ಲ. ಬ್ಯಾಗ್ ತುಂಬ ತಂದಿದ್ದೀನಿ ಅವ್ಳು ಏನಂತ ಹೇಳಿದ್ದೆ ಗೊತ್ತಾ? ಏನು ಬ್ರೆಡ್ ಬಂದು ಅಲ್ಲ ನೋಡಿ ಅಲ್ಲಿ ಬಿಟ್ಟು ಹೊಡಿದಲ್ಲ ಇದರಲ್ಲಿ. ಬ್ರೆಡ್ ಬಂದು ಅವಳು ಬರೀ ಕೈ ಕಡೆ ಏಟಾಗಿರೋದು ಬೇರೆ ಅದಕ್ಕೆ ಪ್ರೋಟೀನ್ ಬೇಕಲ್ಲ ಅವ್ರಿಗೆ. ಬ್ಲಡ್ ಅಲ್ಲೇ ಲಾಸ್ ಆಗಿಲ್ಲ ಬ್ರೆಡ್ ಬಂದು ತಗೊಂಬ ಅಂತ ಹೇಳಿದ್ದು ನಾನು ಅವ್ಳಿಗೆ. ಬ್ರೆಡ್ ಬಂದು ತಿನ್ನೋರು ಪೇಷಂಟ್ ಪೇಷಂಟ್ ಎಲ್ಲ ನೀನು ಹೇಳಿಲ್ಲ. ಅಲ್ಲ ಏನೋ ತಗೊಂಡ್ ಬರ್ತೀಯ ಅಂದೆ ಯಾರಿದ್ರು ಬನಾನ ಅವ್ರಿಗೆ ಬ್ಲಡ್ ಅಲ್ಲೇ ಯಾವ ಥರ? ನಾನು ಒಂದೊಂದು ಮಂತೆಲ್ಲ ಬೆಡ್ಡಿಂದ ಮೇಲೆ ಇದ್ದೆ. ನಾನು patient ಆಗಿ patient ಆದ್ಮೇಲೆ ಈ ಬೆಡ್ಡಿಂಗ್ ಬೇಗ ತೊಳ್ಬೇಕು ಅನ್ನೋ ಜೊತೆ ಗೊತ್ತಾಗ ಅನ್ನೋದು. ಕೇರಿಂಗ್ ವಿತ್ ಶೇರ್ ಅಂತ ಹಾಗಾಗಿದೆ ಅವಳು ಇವಾಗ ನಿಮ್ಮ ಬೇರೆ ಕೇರ್ ಮಾಡ್ಬಿಟ್ಟು ಕೈ ಮುರ್ಕೊಂಡು ಏನೇ ಪ್ರಿಪ್ರೇಷನ್ಸ್ ಮಾಡಿದಳು ಪಾಪ ನಮಗೋಸ್ಕರ. ನಾವು ಪೇಷಂಟ್ ನೋಡೋಕೆ ಬಂದಿದ್ದೀವಿ ಎಲ್ಲ ತಿನ್ನಕ್ಕೆ ಬಂದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಈಗ. ಅಷ್ಟೇ ಸ್ವಲ್ಪ ಬೆಳೆಸಮ್ಮ, ಚೆನ್ನಾಗಿದೆ ಫುಲ್ ತಿಂದಂಗೆ. ಇದು ರಂಜು ನೀನು ಮಾಡಿರೋದ ರೇಖಾ ಮಾಡಿರೋದ? ನಾವ್ ಯಾರು ಮಾಡಿಲ್ಲ. ಮತ್ತೆ ರೇಖಾ ಅವ್ರ ಅಮ್ಮ ರೇಖಾ ಅವ್ರ ಅಮ್ಮ ನಮ್ಮ ಆಂಟಿ ಮಾಡಿದ್ರು. ರೇಖಾನ ಅಮ್ಮನ ಹೆಸರೇನು? ಸುಶೀಲಮ್ಮ ಅವ್ರು ಮಾಡಿರೋದು. ಬನ್ನಿ ಸುಶೀಲಮ್ಮ ಅವ್ರು ಹೇಳಿ. ನಮ್ಮ ಆಂಟಿ ಮಾಡಿದ್ರು. ಸುಶೀಲಮ್ಮ ಅವ್ರು ಪಾಪ ನಾಚಿಕೆ ಅನ್ಸುತ್ತೆ. ಸೈಲೆಂಟ್ ಇದ್ದಾರೆ, ಪಕ್ಕ ಸೈಲೆಂಟ್ ಅವರು ನಮ್ಮ ಅಮ್ಮನ ಥರ ಇಲ್ಲ ಜೋರಿದ್ದಾರ? ನಿಜ ಹೇಳು. ತುಂಬಾ ಸೈಲೆಂಟ್. ಮಮ್ಮಿ ಮಾತಾಡೋದು. ಊಟ ರೆಡಿಯಾಗಿದೆ, ತಿನ್ನೋದೊಂದೇ ಬಾಕಿ. ಆಲ್ರೆಡಿ ಶ್ರದ್ಧಾ ರೆಡಿಯಾಗಿದೆ ತಿನ್ನೋಕ್ಕೆ ಅಂತ. ಇನ್ನಿಬ್ರು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ್ಮೇಲೆ ಸುರು ಹಚ್ಕೊತೀವಿ. ಹೇಗಿದೆ ಹೇಳಿ. ಸೂಪರಾಗಿದೆ. ಚೆನ್ನಾಗಿದೆ. ಮಸ್ತು. ಅದೇ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಸೂಪರ್ ಊಟ. ಇವಳು ಕೈ ಮುರ್ಕೊಂಡಿರೋದಕ್ಕೆ ನಮ್ಗೆ ಒಳ್ಳೆ ಊಟ ಸಿಗ್ತಾ ಇದೆ. ರೇಖಾ ಕೈ ಮುರ್ಕೊಂಡಿರೋದ್ರಿಂದ ಒಳ್ಳೆ ಊಟ ಸಿಕ್ಕಿದೆ. ಅವರಮ್ಮ ಒಳ್ಳೆ ಅಡುಗೆ ಮಾಡಿದ್ದಾರೆ ಏನೋ. ಅದೇ ನಾನು ಕೈ ಮುರ್ಕೊಂಡು ಒಳ್ಳೆ ಊಟ ಸಿಕ್ಕಿರೋದು ನೋಡಿ ಹೆಂಗಿದೆ. ನೆಕ್ಸ್ಟ್ ಯಾರಿದ್ದೀರಾ? ನೆಕ್ಸ್ಟ್ ಯಾರು ಮುರ್ಕೊಂಡು ಒಳ್ಳೆ ಊಟ ಅವ್ರ ಅಮ್ಮನೇ ಒಂದು ಮಾಡ್ಕೊಳ್ಳೋದಲ್ಲ. ಮುಟ್ಟೋಗಿಲ್ಲ. ಅವರು ನಮ್ದು ಮಾಡ್ತಾರೆ ಯಾರು ಮುಟ್ಟೋಗಿರುತ್ತೆ ಅವರ ಮಂದಿ ಅಡುಗೆ ಮಾಡ್ತಾರೆ. ಅದು ನಮ್ಮಮ್ಮ ಮಾಡೋದೇ ಇಲ್ಲ. ಕೈ ಮುರಿ ಕೂತಾಗದ್ವಿ. ಅಲ್ಲ ಹೋಟೆಲ್. ಹೌದು, ಪಕ್ಕದ್ದು ಬಿರಿಯಾನಿ ನಮ್ಮದು. ಊಟ ಮುಗೀತು. ಸ್ವಲ್ಪ ಹೊತ್ತಾಗೆ ಮೀಟಿಂಗ್ ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂದರೆ, ರೇಖನ್ಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಕಾರ್ ಡ್ರೈವಿಂಗು ರಂಜು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಶ್ರದ್ಧಾ ಹೇಳ್ತಿದ್ದಾಳೆ, ಇಲ್ಲಿ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ನಂಬ್ಕೊಂಡು 3 ಜನ ಇದ್ದಾರಮ್ಮ, ನಿನ್ನ ಡ್ರೈವಿಂಗ್ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಅವಳು ರೇಗಿಸಿದ್ದಾಳೆ, ಇಲ್ಲ ನಿನ್ನೇ ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಸರಿ, ಡಿಸ್ಕಸ್ ಎಲ್ಲ ಮುಗೀತು. ಮತ್ತು ಮನೆಗೆ ಹೊರಡೋ ಟೈಮ್ ಕೂಡ ಆಯಿತು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ರಂಜುಕಲ್ಲಿ ನಾವು ಡ್ರೈವಿಂಗ್ ಕೊಟ್ಟಿದ್ದೀವಾ ಇಲ್ವಾ ಅಂತ. ಮತ್ತು ನನ್ನ ವೀಡಿಯೋಸ್ಗೆ ನೀವು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಾನು ಪದೇ ಪದೇ ನಿಮ್ಗೆ ಕೇಳ್ಕೊತಾ ಇರ್ತೀನಿ ಸಪೋರ್ಟ್ ಮಾಡಿ ಅಂತ. ನೀವು ಸಪೋರ್ಟೇ ನನಗೆ ಎನ್ಕರೇಜ್ ಆಗುತ್ತೆ. ಯಾಕೆ ಅಂತಂದರೆ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ನಾನು ವಿಡಿಯೋ ಬಿಡೋದಕ್ಕೆ ಖುಷಿ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ನನಗೆ ಹೀಗೆ ಇರಲಿ. ಎನ್ಕರೇಜ್ ಆಗಿ ನಾನು ಮತ್ತೆ ವಿಡಿಯೋ ಬಿಡೋದಕ್ಕೆ ನನಗೆ ಖುಷಿ ಆಗುತ್ತೆ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ, ಎಷ್ಟು ವೀಡಿಯೋಸ್ ಮಾಡೋಕ್ಕಾಗುತ್ತೆ ನನ್ನ ಕೈಲಿ ಅಷ್ಟು ಮಾಡ್ತೀನಿ. ಬಟ್ ನೀವು ನೋಡಿ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಬಿಡೋಕ್ಕಾಗೋದು. ಇಲ್ಲ ಅಂತ ಅಂದರೆ ನಾನು ವಿಡಿಯೋ ನೋಡಲ್ಲ ಅಂತ ಅಂದಾಗ ನನಗೂ ಇಂಟ್ರೆಸ್ಟ್ ಇರಲ್ಲ ಮಾಡೋದಕ್ಕೆ. ಹಾಗಾಗಿ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕೇ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.